ವಿಜಯಪುರ ಜಿಲ್ಲಾ ದೇವರ ಹಿಪ್ಪರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಹೆಸರಾದ ಇಲ್ಲಿನ ಮೊಹರಂ ಹಬ್ಬವು ಈ ವರ್ಷವೂ ಅತ್ಯಂತ ಸಡಗರ ಸಂಭ್ರಮದಿಂದ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ತಂಡೋಪತಂಡವಾಗಿ ಜಾತಿ ಮತಗಳ ಭೇದವಿಲ್ಲದೆ ಸರ್ವ ಧರ್ಮದವರು ಒಟ್ಟಾಗಿ ಸೇರಿ ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ಭೇದ ಭಾವವಿಲ್ಲದೆ ಅತ್ಯಂತ ಸೌಹಾರ್ದತೆಯಿಂದ ಬಿಬಿ ಇಂಗಳಗಿ ಮೊಹರಂ ಭಾವೈಕ್ಯತೆ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಯಿತು. ಹಜರತ್ ಹಸನ್, ಹಜರತ್ ಹುಸೇನ್ ಆಲಂಗಳಿಗೆ ಮಸೀದಿ ಮುಂದೆ ಯುವಕರ ತಂಡ ಹೆಜ್ಜೆ ಹಾಗೂ ಅಲಾಯಿ ಕುಣಿತ ಸುತ್ತಲೂ ಅಲಾಯಿ ಪದಗಳನ್ನ ಆಡುತ್ತಾ ನೋಡುಗರನ್ನ ರಂಜಿಸಿದ್ರು. ಅಲ್ಲದೆ ಮುಸ್ಲಿಂ ಸಮುದಾಯದ ಪ್ರಮುಖ ಹಬ್ಬಗಳಲ್ಲಿ ಮೊಹರಂ ಹಬ್ಬವು ಒಂದಾಗಿದ್ದು ರಂಜಾನ್ ಹಬ್ಬದ ನಂತರ ಎರಡನೇ ಪವಿತ್ರ ತಿಂಗಳೆಂದು ನಂಬಲಾಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಜರುಗಿದ ಈ ಹಬ್ಬವು ಕುರಿತು ದೇವರಿಗೆ ಎಡೆ, ಕಾಯಿ, ಕರ್ಪೂರ, ಲೋಬಾನ, ಸಕ್ಕರೆಯನ್ನ ಸಹ ಹಿಂದಿನಿಂದಲೂ ಸಾಗಿ ಬಂದ ಪದ್ಧತಿಯಂತೆ ಇಂದು ಜನಾಂಗದವರು ದೇವರಿಗೆ ನೀಡಿ ಭಕ್ತಿ ಭಾವ ಮೆರೆದ್ರು. ದೇವರ ದಫನ್ ಕಾರ್ಯಕ್ರಮವು ಊರ ಗೌಡರ ಬಾವಿಯಲ್ಲಿ ಅಸಂಖ್ಯಾತ ಭಕ್ತರ ಜನದಟ್ಟಣೆಯಲ್ಲಿ ಜರುಗಿತು. ಬಿಬಿ ಇಂಗಳಗಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಎಲ್ಲರೂ ಒಂದಾಗಿ ಜನಸಾಗರದಿಂದ ಮೊಹರಂ ಹಬ್ಬವನ್ನ ಆಚರಿಸಿದ್ರು. ಕಲ್ಕೇರಿಯ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ವರ್ಗ ಯಾವ ಗಲಾಟೆ ಆಗದಂತೆ ನಡೆದುಕೊಂಡ್ರು. ಬಿಬಿ ಇಂಗಳಗಿ ಗ್ರಾಮದ ಐತಿಹಾಸಿಕ ಮೊಹರಂ ಹಬ್ಬವು ಶಾಂತಿ ರೀತಿಯಿಂದ ಮೊಹರಂ ಹಬ್ಬವನ್ನ ಆಚರಣೆ ಮಾಡಿದ್ರು. ಊರಿನ ಗ್ರಾಮಸ್ಥರಾದಂತಹ ಗುರುಸಿದ್ದಯ್ಯ ಹಿರೇಮಠ್, ಗುರಯ್ಯ ಮಠಪತಿ, ಗುಡ್ದಪ್ಪ ಗೌಡ, ಫಕೀರ್ ಗೌಡ, ಶರಣಗೌಡ ಪಾಟೀಲ್, ಜಹಂಗೀರ್ ದೊಡ್ಮನಿ, ಬಂದಗಿ ಸಾಬ್ ಒಟಾರ, ಮಲ್ಲು ಅಂಗಡಿ, ಮಲ್ಲಿಕಾರ್ಜುನ್ ನಂದ್ಯಾಳ, ಬಡೆ ಸಾಬ್ ದೊಡ್ಮನಿ, ಮಾನಪ್ಪ ಹಿರೇಕುರುಬರ, ರಫೀಕ್ ಬಾಗಲಕೋಟ, ಭೀಮಣ್ಣ ಎದಲ್ಬಾವಿ, ಬಾಬು ಬಾಗಲಕೋಟ್, ಮಡಿವಾಳಪ್ಪ ಅಗಸರ್, ತಿಪ್ಪಣ್ಣ ಕದ್ನಳ್ಳಿ ವರದಿ, ಅಬ್ಬಾಸ್ ಅಲಿ ಹಾವೇರಿ, ಹಂಸ ಟಿವಿ ಉಪಸಂಪಾದಕರು.